ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದ್ದು, ಈ ನಡುವೆ ಜಿ ಪರಮೇಶ್ವರ್ ಸಿಎಂ ಆಗಲಿ ಅಂತ ಹೇಳಿ ತುಮಕೂರಿನಲ್ಲಿ ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಹುಟ್ಟುಹಬ್ಬದ ನೆಪದಲ್ಲಿ ನಗರದ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಕನಸು ನಮ್ಮ ತುಮಕೂರು ಈ ಒಂದು ಘೋಷ ವಾಕ್ಯದೊಂದಿಗೆ ಸ್ವಾಮೀಜಿಗಳ ಶೃಂಗಸಭೆಯನ್ನ ನಡೆಸಲಾಗ್ತಾ ಇದೆ. ಪರಂ ಆಪ್ತ ಮುರಳೀಧರ್ ಹಾಲಪ್ಪ ಅವರಿಂದ ಸ್ವಾಮೀಜಿಗಳ ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ತುಮಕೂರು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಹೇಳಿ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ತಿಪಟೂರು ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿಗಳು, ಹಿಂದೆ ಸ್ವಲ್ಪದರಲ್ಲಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೈತಪ್ಪಿತ್ತು. ಅದು ಯಾರು ತಪ್ಪಿಸಿದ್ರು ಅನ್ನುವಂಥದ್ದು ಗೊತ್ತು. ನಾನು ಕೂಡ ದಲಿತ ಸಿಎಂ ಆಗ್ಬೇಕು ಅಂತ ಹೇಳಿದವನು. ಈಗಲೂ ಕೂಡ ತುಮಕೂರು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಹೇಳಿ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಸಭೆಯಲ್ಲಿ ಸಿದ್ಧಗಂಗದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು, ಸರಪಳಿ ಮಠದ ಶ್ರೀಗಳು, ಸಿದ್ಧರ ಬೆಟ್ಟದ ಶ್ರೀಗಳು ಸೇರಿದ ಹಾಗೆ ಸುಮಾರು 30ಕ್ಕೂ ಹೆಚ್ಚು ಸ್ವಾಮೀಜಿಗಳು ಉಪಸ್ಥಿತರಾಗಿದ್ದರು. ಆಲಪ್ಪ ಪ್ರತಿಷ್ಠಾಪನೆಯ ವತಿಯಿಂದ ನಿಜವಾಗ್ಲೂ ಒಂದು ಖುಷಿ ಸಂತೋಷ ಅಂದ್ರೆ, ಭೂತಾನಲ್ಲಿ ಒಂದ್ ಕಡೆ ಧಾರ್ಮಿಕ ಸಭೆ, ಒಂದು ರಾಜಕೀಯ ಸಭೆ ಭೂತಾನ್ ದೇಶದಲ್ಲಿ ನಾವು ನೋಡಿದ್ವಿ. ಆದ್ರೆ ಶೃಂಗಸಭೆಯನ್ನ ಇವತ್ತು ಇಡೀ ಭಾರತಕ್ಕೆ, ಅದರಲ್ಲಿಯೂ ಕರ್ನಾಟಕಕ್ಕೆ ಮಾದರಿಯಾಗುವಂತೆ ಆಲಪ್ಪನವರು ತುಂಬಾ ಚೆನ್ನಾಗಿ ಎಲ್ಲ ಪೂಜ್ಯರನ್ನ ಸೇರಿಸೋದ್ರ ಮೂಲಕ ಇವತ್ತು ಒಳ್ಳೆಯ ಸಭೆಯನ್ನ ಮಾಡಿರುವಂತದ್ದು. ಆಲಪ್ಪನವರಿಗೂ ಅವರ ನಾಯಕರಾಗಿರುವಂತ ಪರಮೇಶ್ವರ್ ಅವರು ಅವ್ರ ಹುಟ್ಟುಹಬ್ಬ ಒಂದು ನೆಪ ಅನ್ನುವಂಥದ್ದನ್ನು ಇಟ್ಟುಕೊಂಡು ಇದನ್ನು ಮಾಡಿರುವಂತದ್ದು. ನಮ್ಮ ಪರಮೇಶ್ವರ್ ಅವರು ಏನಾದ್ರೂ ಈ ನಾಡಿನ ಮುಖ್ಯಮಂತ್ರಿ ಆದ್ರೆ ಇವೆಲ್ಲವನ್ನ ಜಾರಿಗೆ ತರುವಂತದ್ದು ಆಗ್ಬೇಕು. ಅವ್ರು ಬೇಗ ಈಗೇನು ನೆಕ್ಸ್ಟ್ ಸಚಿವ ಸಂಪುಟ ರಿಷಫಲ್ ಆದಾಗ ಅಂತ ಅವಕಾಶ ಸಿಕ್ಕಿದ್ರೆ ನಮ್ಮ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆ, ಹಾರೈಕೆ ಅನ್ನುವಂಥದ್ದು ವಿಷಯ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.